ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ರೋಬೋಟಿಕ್ ಆರ್ಮ್ ಅಸಿಸ್ಟೆಡ್ ಸರ್ಜರಿ ಬಗ್ಗೆ ಕೇಳಿರ್ತೀರಾ. ಇದು ಟ್ರೆಡಿಷನಲ್ ವೇಗಿಂತ ಹೆಚ್ಚು ಅಕ್ಯುರಸಿ ಹೊಂದಿರುತ್ತೆ ಅಂತ ಡಾಕ್ಟರ್ಸ್ಗಳೇ ಒಪ್ಕೊಳ್ತಾರೆ. ಹಾಗೆ ಇದರಿಂದ ರೋಗಿಗೆ ಅನೇಕ ರೀತಿಯ ಉಪಯೋಗಗಳು ಇದೆ ಅನ್ನೋದು ಕೂಡ ಸತ್ಯ. ಹಾಗಿದ್ರೆ ಈ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ? ಯಾರಿಗೆ ಈ ರೀತಿಯ ಸರ್ಜರಿ ಸೂಕ್ತ? ಹೊಸ ತಂತ್ರಜ್ಞಾನದಿಂದ ನೀ ಆಸ್ಟಿಯೋಆರ್ಥ್ರೈಟಿಸ್ ಅನ್ನ ಹೇಗೆ ಗುಣಪಡಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಸೈಯದ್ ಇಮ್ರಾನ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಆರ್ಮ್ ಅಸಿಸ್ಟೆಡ್ ಸರ್ಜರಿ ಬಗ್ಗೆ ಬಹಳ ಕೇಳಿದ್ದೀವಿ, ಬಟ್ ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ಅದು ಕೂಡ ನೀ ರಿಪ್ಲೇಸ್ಮೆಂಟ್ ಈ ರೀತಿಯಾದಂಥ ವಿಚಾರದಲ್ಲಿ ಅದು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೀವು ಇವತ್ತು ತಿಳಿಸ್ಕೊಡ್ತಾ ಹೋಗಿ. ಅದಕ್ಕೂ ಮುಂಚಿತವಾಗಿ ಆರ್ಥ್ರೈಟಿಸ್ ಅನ್ನೋದು ಏನು, ಯಾವ ರೀತಿಯಾಗಿ ಗೊತ್ತಾಗುತ್ತೆ? ಇವಾಗ ಆರ್ಥ್ರೈಟಿಸ್ ಇಂದನೇ ಪೇನ್ ಬರ್ತಾ ಇದೆಯಾ ಅಥವಾ ಸಾಮಾನ್ಯ ಪೇನ್ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನೋಡಿ, ಆರ್ಥ್ರೈಟಿಸ್ ಅಂದರೆ ಇದು ಮಂಡಿ ಸಮಸ್ಯೆ, ಇಲ್ಲಾಂದರೆ ಹಿಪ್ ಸಮಸ್ಯೆ, ಮಂಡಿ ಸವಿತೆ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ಲಿ ಸಂಧ್ಯಾವಾತಿ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಕಾರ್ಟಿಲೇಜ್ ಎಂಡ್ ಕ್ಯಾಪ್ಸ್ ಸ್ವಲ್ಪ ವೇರ್ಔಟ್ ಆಗಿಬಿಟ್ಟು ಇದು ಜಾಯಿಂಟ್ ಸ್ಪೇಸ್ ಎರಡು ಮೂಳೆ ಮಧ್ಯ ಕಡಿಮೆ ಆಗಿಬಿಡುತ್ತೆ. ಈ ಥರ ಆದರೆ ಮೋಸ್ಟ್ ಕಾಮನ್ಲಿ ಏನಾಗುತ್ತೆ ಅಂದರೆ ನೋವು ಬರುತ್ತೆ. ಮೋಸ್ಟ್ ಕಾಮನ್ಲಿ ಎಲ್ಲಿ ನೋವು ಬರುತ್ತೆ ಅಂದರೆ ಐದರ್ ಮಂಡಿನಲ್ಲಿ ಬರುತ್ತೆ, ಇಲ್ಲಾಂದರೆ ಹಿಪ್ನಲ್ಲಿ ಬರುತ್ತೆ, ನಡೆಯೋಕ್ಕೆಲ್ಲ ಕಷ್ಟ ಆಗ್ತಾಯಿದ್ರೆ, ಇದೆಲ್ಲ ಆಗ್ತಾಯಿದ್ರೆ ದೀಸ್ ಆರ್ ಆಲ್ ಸಿಮ್ಟಮ್ಸ್ ಆಫ್ ಆರ್ಥ್ರೈಟಿಸ್. ಸೊ ಜೊತೆಗೆ ಏನೇನಾಗುತ್ತೆ ಅಂದರೆ ಫಸ್ಟ್ ನೋವು ಇರುತ್ತೆ, ನೋವು ಜೊತೆಗೆ ಸ್ವಲ್ಪ ಊತ ಇರುತ್ತೆ, ಕೂತ್ಕೊಂಡು ಎದೋಳಿದ್ರೆ ನೋವು ಆಗುತ್ತೆ, ಮೆಟ್ಲಿಂದ ಕೆಳಗಡೆ ಬರ್ತಾ ಇದ್ರೆ ಕಷ್ಟ ಆಗುತ್ತೆ. ಇದೆಲ್ಲ ಆಗ್ತಾ ಇದ್ರೆ ದಿಸ್ ಇಸ್ ಕಾಲ್ಡ್ ಅಸ್ ಆರ್ಥ್ರೈಟಿಸ್. ಇಲ್ಲಿ ಬಹಳಷ್ಟು ಟೈಪ್ಗಳಿದಾವೆ ಆರ್ಥ್ರೈಟಿಸ್ ಅಲ್ಲಿ ಅನ್ನೋದು ತಿಳ್ಕೊಂಡ್ವಿ ನಾವು. ಬಟ್ ಇಲ್ಲಿ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದು ಯಾವ ರೀತಿಯಾಗಿ ಗೊತ್ತಾಗುತ್ತೆ? ಇದರ ಸಿಂಪ್ಟಮ್ಸ್ಗಳು ಸಪ್ರೇಟ್ ಆಗಿ ಯಾವ ರೀತಿಯಾಗಿ? ಇಲ್ಲ, ಸಿಂಪ್ಟಮ್ಸ್ ಆಲ್ಮೋಸ್ಟ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ. ಅದರಲ್ಲಿ ಮೋಸ್ಟ್ ಕಾಮನ್ಲಿ ಆಸ್ಟಿಯೋಆರ್ಥ್ರೈಟಿಸ್ ಅರ್ಥ ಏನಂದರೆ ಇದು ಆಗುತ್ತೆ ವೇರ್ ಆ್ಯಂಡ್ ಟೇರಿಂದ ಆಗುತ್ತೆ. ವೇರ್ ಆ್ಯಂಡ್ ಟೇರ್ ಅಂದರೆ ನಾರ್ಮಲ್ ವೇರ್ ಆ್ಯಂಡ್ ಟೇರಿಂದ ಆಗುತ್ತೆ. ಇನ್ ಕೇಸ್ ಸ್ವಲ್ಪ ಜನಕ್ಕೆ ಏಜಿಂದ ಇಲ್ಲ, ಸ್ವಲ್ಪ ಮುಂಚೆ ಆದರೆ ಸಮಥಿಂಗ್ ಲೈಕ್ ರುಮಟಾಯ್ಡ್ ಆರ್ಥ್ರೈಟಿಸ್, ಇಲ್ಲಾಂದರೆ ಸೋರಿಯಾಟಿಕ್ ಆರ್ಥ್ರೈಟಿಸ್, ಇಲ್ಲಾಂದರೆ ಇದು ಮುಂಚೆ ಏನಾದರೂ ಏಟ್ ಆಗಿದ್ರೆ, ಏನಾದರೂ ಸರ್ಜರಿ ಆಗಿದ್ರೆ, ಈ ಥರ ಆರ್ಥ್ರೈಟಿಸ್ ಇದ್ದರೆ ಇದಕ್ಕೆ ಸೆಕೆಂಡ್ರಿ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಅ ಸೆಕೆಂಡ್ರಿ ಆಸ್ಟಿಯೋಆರ್ಥ್ರೈಟಿಸ್. ಬಟ್ ಡಿಫ್ರೆನ್ಸ್ ಏನಂದರೆ ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಮತ್ತು ಸೆಕೆಂಡ್ರಿ ಆಸ್ಟಿಯೋಆರ್ಥ್ರೈಟಿಸ್ನಲ್ಲಿ ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಆಗುತ್ತೆ ಏಜಿಂದ. ಇನ್ ಕೇಸ್ ನಿಮಗೆ 55ಇಂದ ಮುಂಚೆ ನೋವು ಏನಾದರೂ ಬರ್ತಾಯಿದ್ರೆ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಬೇಕು. ಏನು ನೋಡೋಕ್ಕೆ ಅಂದರೆ ಏನಾದರೂ ಇದು ರುಮಟಾಯ್ಡ್ ಆರ್ಥ್ರೈಟಿಸ್ ಇದೆಯಾ, ಬೇರೆ ಏನಾದರೂ ಗೌಟ್ ಏನಾದರೂ ಇದೆಯಾ, ಇಲ್ಲಾಂದರೆ ಬೇರೆ ಏನಾದರೂ ಕಾರಣಕ್ಕೆ ಆಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗೋಕ್ಕೆ ಇದು ಬ್ಲಡ್ ಟೆಸ್ಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ವಿಚ್ ಟೈಪ್ ಆಫ್ ಆರ್ಥ್ರೈಟಿಸ್ ನಿಮ್ಮ ಹತ್ರ ಇದೆ ಅಂತ. ಓಕೆ, ಇಲ್ಲಿ ಜೆನೆಟಿಕ್ ಏನೋ ಬರುವಂಥ ಚಾನ್ಸಸ್ ಏನಾದರೂ ಇದೆಯಾ? Yes, most commonly it could be genetic. In case parents ge idre, the chances of you having it is much higher. ಸ್ವಲ್ಪ ಇನ್ಸಿಡೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ರಿಸ್ಕ್ ಫ್ಯಾಕ್ಟರ್ಗಳ ಬಗ್ಗೆ ಮಾತನಾಡಬಹುದಾ? ಏನೇನಿದೆ ಅನ್ನೋದಾಗಿ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಮೋಸ್ಟ್ ಕಾಮನ್ಲಿ ಆಸ್ಟಿಯೋಆರ್ಥ್ರೈಟಿಸ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಏಜ್. ಓಕೆ, ಏಜ್ ಅಂದರೆ ಇಟ್ ಡಸ್ ನಾಟ್ ಮೀನ್ ಕಿ ಎಲ್ಲರಿಗೂ ಆರ್ಥ್ರೈಟಿಸ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಇನ್ಸಿಡೆನ್ಸ್ ಎಷ್ಟಿದೆ ಅಂದರೆ 45% ಆಫ್ ದ ಪಾಪ್ಯುಲೇಷನ್ ಬಿಯಾಂಡ್ ಏಜ್ 65 ಇನ್ ಫೀಮೇಲ್ಸ್ ಕಾಮನ್ ಇದೆ. 45% ನೋಡಿದರೆ ಇಟ್ ಈಸ್ ಅ ವೆರಿ ಬಿಗ್ ನಂಬರ್. ಇಟ್ ಮೀನ್ಸ್ 2 ಜನಕ್ಕೆ ಆಲ್ಮೋಸ್ಟ್ ಒನ್ ಆಫ್ ದೆಮ್ ಇಸ್ ಸಫರಿಂಗ್ ಫ್ರಮ್ ನೀ ಪೇನ್ ಅಂತ. ಸೊ ಅಪಾರ್ಟ್ ಫ್ರಮ್ ದ ರಿಸ್ಕ್ ಫ್ಯಾಕ್ಟರ್, ಫಸ್ಟ್ ಅಂತೂ ಏಜ್ ಆಯಿತು, ನೆಕ್ಸ್ಟ್ ಅಂತೂ ಜೆಂಡರ್ ಆಯಿತು. ಮಹಿಳೆಯರಿಗೆ ಜಾಸ್ತಿ ಆಗುತ್ತೆ, ಫೀಮೇಲ್ ಸೆಕ್ಸ್ ಇಸ್ ಮೋರ್ ಕಾಮನ್. ಸೆಕೆಂಡ್, ಇನ್ ಕೇಸ್ ವೇಟ್ ಜಾಸ್ತಿ ಇದ್ದರೆ ಜೆನೆಟಿಕ್ಕಿಂದ ಒಂದು ಕಾರಣ. ಇನ್ ಕೇಸ್ ಸೆಕೆಂಡ್ರಿ ಆರ್ಥ್ರೈಟಿಸ್ ಇದ್ದರೆ ಅದೇ ರುಮಟಾಯ್ಡ್ ಆರ್ಥ್ರೈಟಿಸ್ ಇಲ್ಲಾಂದರೆ ಗೌಟ್ ಇದ್ದರೆ ಇದೆಲ್ಲ ಕಾರಣ ಇದ್ದರೆ ಸ್ವಲ್ಪ ಜಾಸ್ತಿ ಚಾನ್ಸಸ್ ಇದೆ. ಆ್ಯಂಡ್ ದೀಸ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ವಿತ್ ಇಟ್. ಓಕೆ ಡಾಕ್ಟರ್, ನೀವು ಡಯಾಗ್ನೋಸ್ ವಿಚಾರಕ್ಕೆ ಬಂದಾಗ ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡ್ಕೋಬಹುದು? ಬಿಕಾಸ್ ಡಾಕ್ಟರ್ ಗೊತ್ತಾಗ್ಬೋದು ನೋಡಿದ ತಕ್ಷಣ ಎಸ್ ಇದು ಆಸ್ಟಿಯೋಆರ್ಥ್ರೈಟಿಸ್ ಅಂತ, ಬಟ್ ಕಾಮನ್ ಪಬ್ಲಿಕ್ಗೆ ಮೋಸ್ಟ್ ಕಾಮನ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಯಾರಾದರೂ ಮಂಡಿ ಪೇನಿಂದ ಬಂದರೆ ಕಷ್ಟ, ನಡೆಯೋಕ್ಕೆ ಕಷ್ಟ ಆಗ್ತಾಯಿದೆ, ಕೂತ್ಕೊಂಡು ಎದೋಳಿದ್ರೆ ಕಷ್ಟ ಆಗ್ತಾಯಿದೆ, ಮೆಟ್ಲಿಂದ ಕೆಳಗಡೆ ಬರ್ತಾಯಿದ್ರೆ ಕಷ್ಟ ಆಗ್ತಾಯಿದೆ, ಇನ್ ಕೇಸ್ ಮಂಡಿನಲ್ಲಿ ಏನಾದರೂ ಸೌಂಡ್ ಬರ್ತಾಯಿದೆ, ಈ ಥರ ಎಲ್ಲ ಆಗ್ತಾಯಿದ್ರೆ ಫಸ್ಟ್ ಮೋಸ್ಟ್ ಕಾಮನ್ಲಿ ಎಕ್ಸ್ರೇ ತೊಗೋಬೇಕು. ಎಕ್ಸ್ರೇನಲ್ಲಿ ಏನಾಗುತ್ತೆ, ಅದು ಜಾಯಿಂಟ್ ಸ್ಪೇಸ್ ಎಷ್ಟಿದೆ, ಏನಾದರೂ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅದೆಲ್ಲ ಎಕ್ಸ್ರೇನಲ್ಲೇ ಗೊತ್ತಾಗ್ಬಿಡುತ್ತೆ.
ಅದು ಎಕ್ಸ್ರೇ ಪ್ರಕಾರ 4 ಸ್ಟೇಜಸ್ ಇದೆ ಆರ್ಥರೈಟಿಸ್ಗೆ. ಸ್ಟೇಜ್ 1ಇಂದ ತೊಗೊಂಡು ಸ್ಟೇಜ್ 4 ತನಕ ಇದೆ, 1 2 3 4. ಅದು ಸ್ಟೇಜಿಂಗ್, ಅದು ಗ್ಯಾಪ್ ಎಷ್ಟಿದೆ ಅದ ಪ್ರಕಾರ ಗೊತ್ತಾಗುತ್ತೆ. ಸೊ ಸ್ಟೇಜ್ 4 ಇಸ್ ಅ ಲಾಸ್ಟ್ ಸ್ಟೇಜ್, ಸ್ಟೇಜ್ 1 ಇಸ್ ಅನ್ ಅರ್ಲಿ ಸ್ಟೇಜ್. ಸ್ಟೇಜ್ 1 2 3ನಲ್ಲಿ ಜನರಲಿ ಸರ್ಜರಿ ಅವಶ್ಯಕತೆ ಇರಲ್ಲ, ಬರೀ ಸ್ಟೇಜ್ 4ನಲ್ಲಿ ಸರ್ಜರಿ ಅವಶ್ಯಕತೆ ಇರುತ್ತೆ. ಇನ್ ಕೇಸ್ ಸ್ವಲ್ಪ ಇದು ಸೆಕೆಂಡ್ರಿ ಆರ್ಥರೈಟಿಸ್ನಲ್ಲಿ ಎಕ್ಸ್ರೇನಲ್ಲಿ ಗೊತ್ತಾಗ್ತಾ ಇಲ್ಲ ಅಂದರೆ ಆ ಸಮಯದಲ್ಲಿ ಬೇರೆ ಥರ ಟೆಸ್ಟ್ ಬೇಕಾಗುತ್ತೆ. ಏನು ಬೇರೆ ಥರ ಟೆಸ್ಟ್ ಬೇಕಾಗುತ್ತೆ ಅಂದರೆ ಒಂದು ಬ್ಲಡ್ ಟೆಸ್ಟ್ ಬೇಕಾಗುತ್ತೆ, ಇಲ್ಲಾಂದರೆ MRI ಸ್ಕ್ಯಾನ್ ಏನಾದರೂ ಅವಶ್ಯಕತೆ ಇರುತ್ತೆ. ಸೊ ಬಟ್ ಮೋಸ್ಟ್ ಕಾಮನ್ಲಿ ಸಿಂಪಲ್ ಎಕ್ಸ್ರೇನಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಆಸ್ಟಿಯೋಆರ್ಥರೈಟಿಸ್ ಅಂತ ಬಂದಾಗ ಟ್ರೀಟ್ಮೆಂಟ್ ಆಪ್ಷನ್ಗಳು ಏನೇನಿದೆ ಡಾಕ್ಟರ್? ಅದೇ ಟ್ರೀಟ್ಮೆಂಟ್ ಆಪ್ಷನ್ ಇಸ್ ಬೇಸ್ಡ್ ಆನ್ ದ ಸ್ಟೇಜ್, ನೀವು ಯಾವ ಸ್ಟೇಜ್ ಆಫ್ ಆರ್ಥರೈಟಿಸ್ನಲ್ಲಿ ಇದ್ದೀರಾ ಅಂತ. ನಾನು ಈಗ ನಿಮ್ಗೆ ಹತ್ರ ಏನು ಹೇಳಿದೆ ಅಂದರೆ 4 ಸ್ಟೇಜ್ ಇದೆ ಆರ್ಥರೈಟಿಸ್. ಸೊ ಇದು 4 ಸ್ಟೇಜ್ನಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಮತ್ತು ಥರ್ಡ್ ಸ್ಟೇಜ್ಗೆ ಜನರಲಿ ಸರ್ಜರಿ ಅವಶ್ಯಕತೆ ಇರಲ್ಲ. ಸೊ ಸರ್ಜರಿ ಅವಶ್ಯಕತೆ ಇರಲ್ಲ ಅಂದರೆ ಪೇಷಂಟ್ ಏನು ಮಾಡ್ಬೋದು ಅಂದರೆ ಒಂದು ತೂಕ ಕಡಿಮೆ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಫಿಸಿಯೋಥೆರಪಿ ಮಾಡ್ಬೋದು, ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಬೋದು. ಇದೆಲ್ಲ ಮಾಡ್ಕೊಂಡಿದ್ರೆ ಎಷ್ಟೊಂದು ನೋವು ಕಡಿಮೆ ಆಗುತ್ತೆ. ಬರೀ 4th ಸ್ಟೇಜ್ಗೆ ಬಂದರೆ ಇನ್ ಕೇಸ್ ನಡೆಯೋಕ್ಕೆಲ್ಲ ಕಷ್ಟ ಆಗ್ತಾಯಿದೆ, ಕೂತ್ಕೊಂಡು ಎದೊಳಿದ್ರೆ ನೋವಾಗ್ತಾಯಿದೆ, ಕಾರಿಂದ ಕೆಳಗಡೆ ಬರ್ತಾಯಿದ್ರೆ ಕಷ್ಟ ಆಗ್ತಾಯಿದೆ, ಮೆಟ್ಲಿಂದ ಕೆಳಗಡೆ ಬಂದರೆ ಕಷ್ಟ ಆಗ್ತಾಯಿದೆ, ರಾತ್ರಿ ನಿದ್ದೆಯಿಂದ ಎಚ್ಚರ ಆಗ್ತಾ ಇದೆಯಾ, ನೋವಿದ್ರೆ ಬರೀ ಈ ಸ್ಟೇಜಸ್ನಲ್ಲಿ ಸರ್ಜರಿ ಮಾಡಿದರೆ ತುಂಬ ಬೆನಿಫಿಷಿಯಲ್ ಇರುತ್ತೆ. ಓಕೆ ಡಾಕ್ಟರ್, ಯಾವಾಗ ರಿಪ್ಲೇಸ್ಮೆಂಟ್ ಅಗತ್ಯ ಇದೆ ಅಂತ ನೀವು ಸಜೆಸ್ಟ್ ಮಾಡ್ತೀರಾ ಪೇಷಂಟ್? ಸೊ ಅದೇ ರಿಪ್ಲೇಸ್ಮೆಂಟ್ ಯಾವಾಗ ನೆಸೆಸರಿ ಅಂದರೆ ಬೇಸ್ಡ್ ಆನ್ ಎಕ್ಸ್ರೇನಲ್ಲಿ ಸ್ಟೇಜ್ 4ನಲ್ಲಿ ಇರಬೇಕು. ಜೊತೆಗೆ ಪೇಷಂಟ್ಸ್ಗೆ ಇದೆಲ್ಲ ಕಷ್ಟ ಇರಬೇಕು. ಏನು ಕಷ್ಟ ಅಂದರೆ ಎವ್ರಿಡೇ ಆಕ್ಟಿವಿಟೀಸ್ಗೂ ಕೂಡ ಸಮಸ್ಯೆ, ಎವ್ರಿಡೇ ಆಕ್ಟಿವಿಟೀಸ್ಗೂ ಸಮಸ್ಯೆ ಆಗ್ತಾ ಇದೆ. ಬೆಡ್ಡಿಂದ ಮಂಚದಿಂದ ಕೆಳಗಡೆ ಬರ್ತಾ ಇದ್ದರೆ ಕಷ್ಟ ಆಗ್ತಾ ಇದೆ, ವಾಶ್ರೂಮ್ ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ, ವಾಶ್ರೂಮ್ನಲ್ಲಿ ಕೂತ್ಕೊಂಡು ಎದೊಳಿದ್ರೆ ಕಷ್ಟ ಆಗ್ತಾ ಇದೆ, ಡೈಲಿ ಆಕ್ಟಿವಿಟೀಸ್ಗೆ ತುಂಬ ನೋವಾಗ್ತಾ ಇದ್ದರೆ, ಪೇನ್ನಲ್ಲಿ ಇದ್ದರೆ, ಇಲ್ಲಾಂದರೆ ರಾತ್ರಿ ನಿದ್ದೆ ಮಾಡ್ತಾ ಇದ್ದರೆ ನೋವಿಂದ ಎಚ್ಚರ ಆಗ್ತಾ ಇದೆ, ಈ ಸಮಯದಲ್ಲಿ ಎಲ್ಲ ಸರ್ಜರಿ ವುಡ್ ಬಿ ವೆರಿ ಬೆನಿಫಿಷಿಯಲ್. ಓಕೆ ಡಾಕ್ಟರ್, ಇಲ್ಲಿ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ನಾವು ಕಿಡ್ನಿ ರಿಪ್ಲೇಸ್ಮೆಂಟ್, ಹಾರ್ಟ್ ರಿಪ್ಲೇಸ್ಮೆಂಟ್ ಎಲ್ಲ ಕೇಳಿದ್ವಿ, ಇನ್ನೊಬ್ಬರಿಂದ ಡೋನರ್ನ ತಗೊಂಡು ಮಾಡ್ತೀವಿ, ಇದು ಕೂಡ ಹಾಗೇನಾ ಅಂತ ಪ್ರಶ್ನೆ ಬರುತ್ತೆ. ಇಲ್ಲ, ಫಸ್ಟ್ ಮೋಸ್ಟ್ ಏನಂದರೆ ಇದು ನೀ ರಿಪ್ಲೇಸ್ಮೆಂಟ್ನಲ್ಲಿ ಜನ ಏನು ಮಿಸ್ಕನ್ಸೆಪ್ಷನ್ ಇದೆ ಅಂದರೆ ಬೇರೆಯವ್ರದ್ದು ಮಂಡಿ ತೊಗೊಂಡು ಇಲ್ಲ ಆಗ್ತೀವಿ ಅಂತ. ಸೊ ಈ ಥರ ಎಲ್ಲ ಏನು ಇರಲ್ಲ. ನಾರ್ಮಲಿ ಇಟ್ ಈಸ್ ಮೋರ್ ಲೈಕ್ ಎ ಸರ್ಫೇಸ್ ರಿಪ್ಲೇಸ್ಮೆಂಟ್. ಸರ್ಫೇಸ್ ರಿಪ್ಲೇಸ್ಮೆಂಟ್ ಅರ್ಥ ಏನಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಏನು ಹೇಳಿದೆ ಅಂದರೆ ಇನಿಷಿಯಲಿ ಇದು ಆರ್ಥರೈಟಿಸ್ ಯಾಕಾಗುತ್ತೆ ಅಂದರೆ ಬಿಕಾಸ್ ಆಫ್ ವೇರಿಂಗ್ ಆಫ್ ಕಾರ್ಟಿಲೇಜ್. ಸೊ ಈ ಸರ್ಜರಿನಲ್ಲಿ ಏನು ಮಾಡ್ತೀವಿ ಅಂದರೆ ಬರೀ ಅದು ಕಾರ್ಟಿಲೇಜ್ ಕಟ್ ಮಾಡ್ತೀವಿ. ಅದು ಎಷ್ಟು MM ಕಟ್ ಆಗುತ್ತೆ ಅಂದರೆ ಬರೀ 8 mm 4 mm ಅಷ್ಟೇ ಕಟ್ ಮಾಡಿಬಿಟ್ಟು ಎಂಡ್ ಕ್ಯಾಪ್ಸ್ ಫಿಟ್ ಮಾಡ್ತೀವಿ. ಒಂದು ತೊಡೆ ಮೂಳೆಗೆ, ಒಂದು ಕಾಲು ಮೂಳೆಗೆ, 2 ಮಧ್ಯ ಒಂದು ಪಾಲಿಎಥ್ಲೀನ್ ಅಂತ ಒಂದು ಬರುತ್ತೆ. ಇದು 3 ಕಾಂಪೊನೆಂಟ್ ಇಸ್ ಪಾರ್ಟ್ ಆಫ್ ದ ನೀ ರಿಪ್ಲೇಸ್ಮೆಂಟ್. ಇದೇ ಥರ ಇನ್ನೊಂದು ದೀಸ್ ಆರ್ ದ 3 ಕಾಂಪೊನೆಂಟ್ಸ್ ಆಫ್ ನೀ ರಿಪ್ಲೇಸ್ಮೆಂಟ್. ಓಕೆ ಡಾಕ್ಟರ್, ಇಲ್ಲಿ ಅಡ್ವಾನ್ಸ್ಮೆಂಟ್ ಏನು ನೋಡ್ಬೋದು ನಾವು ಅಂತ, ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ನೀ ರಿಪ್ಲೇಸ್ಮೆಂಟ್ ಅಂತ ಬಂದಾಗ? ಸೊ ಮೋರ್ ದೆನ್ ಬರೀ ನೀ ರಿಪ್ಲೇಸ್ಮೆಂಟ್ ಇನ್ನೊಂದು ಕಾಮನ್ಲಿ ಇನ್ನೊಂದು ಏನು ಆ್ಯಡ್ ಮಾಡ್ತೀನಿ ಅಂದರೆ, ಈಗ ಹಿಪ್ ಪ್ರಾಬ್ಲಮ್ಸು ಜಾಸ್ತಿ ಆಗಿದೆ. ಕರೆಕ್ಟ್. ಯಾಕೆ ಜಾಸ್ತಿ ಆಗಿದೆ ಅಂದರೆ ಎಸ್ಪೆಷಲಿ ಪೋಸ್ಟ್ ಕೋವಿಡ್, ಡ್ಯೂರಿಂಗ್ ದ ಟೈಮ್ ಆಫ್ ಅಡ್ಮಿಷನ್, ಡ್ಯೂರಿಂಗ್ ದ ಟೈಮ್ ಆಫ್ ಕೋವಿಡ್ ಸ್ವಲ್ಪ ಜನಕ್ಕೆ ಸ್ಟಿರಾಯ್ಡ್ ಅವಶ್ಯಕತೆ ಇತ್ತು. ಅದಕ್ಕೆ ಸ್ಟಿರಾಯ್ಡಿಂದ ಎಲ್ಲ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಒಂದು ರೋಗ ಆಗಿದೆ. ಇದೆಲ್ಲ ಕೋವಿಡ್ ಬಂದಾದಮೇಲೆ ಜಾಸ್ತಿ ಆಗಿದೆ. ಸೊ ಇದು ಎವ್ಯಾಸ್ಕ್ಯುಲರ್ ನೆಕ್ರೋಸಿಸಿಂದ ಸೇಮ್ ಯಂಗ್ ಮಂಡಿಗೆ ಆರ್ಥರೈಟಿಸ್ ಆಗುತ್ತೆ, ಅದೇ ಥರ ಹಿಪ್ಗೂ ಆರ್ಥರೈಟಿಸ್ ಆಗಿಬಿಟ್ಟು ಅದಕ್ಕೂ ರಿಪ್ಲೇಸ್ಮೆಂಟ್ ಇದೆ. ಸೊ ಲೈಕ್ ನೀ ರಿಪ್ಲೇಸ್ಮೆಂಟ್ ಹೆಂಗೆ ಮಾಡ್ತೀವಿ ಅದೇ ಥರ ಹಿಪ್ ರಿಪ್ಲೇಸ್ಮೆಂಟು ಮಾಡ್ತೀವಿ. ಬಟ್ ದ ಡಿಫ್ರೆನ್ಸ್ ಏನಾಗಿದೆ ಅಂದರೆ, ಬಿಕಾಸ್ ಕೋವಿಡ್ ಅವರೆಲ್ಲ ಕಡಿಮೆ ಏಜ್ಗೆ ಬಂದಿದೆ, ಸೊ ಹಿಪ್ ರಿಪ್ಲೇಸ್ಮೆಂಟ್ ಇಸ್ ಹ್ಯಾಪ್ನಿಂಗ್ ಅಟ್ ಎ ಮಚ್ ಯಂಗರ್ ಏಜ್. ಓಕೆ. ನಾವು ನೆಕ್ಸ್ಟ್ ಕಮಿಂಗ್ ಟು ಅಡ್ವಾನ್ಸ್ಮೆಂಟ್ಸ್. ಸೊ ಅಡ್ವಾನ್ಸ್ಮೆಂಟ್ಸ್ ಅಂತೂ ಮೆಡಿಕಲ್ ಪ್ರೊಫೆಷನಲ್ಲಿ ನಡೀತಾನೇ ಇರುತ್ತೆ. ಸದ್ಯಕ್ಕೆ ವಾಟ್ ಈಸ್ ಅಟ್ ದ ಟಾಪ್ ಮೋಸ್ಟ್ ಅಡ್ವಾನ್ಸ್ಮೆಂಟ್ ಅಂದರೆ ಸಮಥಿಂಗ್ ಕಾಲ್ಡ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ಸ್ ಅಂತ, ರೊಬಾಟಿಕ್ ರಿಪ್ಲೇಸ್ಮೆಂಟ್ಸ್ ಅಂತ. ಇದರಲ್ಲಿ ನೀ ರಿಪ್ಲೇಸ್ಮೆಂಟು ಮಾಡ್ಬೋದು, ಹಿಪ್ ರಿಪ್ಲೇಸ್ಮೆಂಟು ಮಾಡ್ಬೋದು. ಫಸ್ಟ್ ಇನ್ನೊಂದು ಏನು ಮಿಸ್ಕನ್ಸೆಪ್ಷನ್ ಇದೆ ಅಂದರೆ ರೋಬೋ ಸರ್ಜರಿ ಮಾಡುತ್ತೆ ಅಂತ. ಸೊ ಜನರಲಿ ರೋಬೋ ಏನು ಸರ್ಜರಿ ಏನು ಮಾಡಲ್ಲ, ಇಟ್ ಈಸ್ ಓನ್ಲಿ ರೊಬಾಟಿಕ್ ಆರ್ಮ್ ಅಸಿಸ್ಟೆಡ್ ಸರ್ಜರಿ. ಇದು ಅರ್ಥ ಏನಂದರೆ, ಇನ್ ಕೇಸ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಮುಂಚೆ ಪೇಷಂಟ್ದು ಒಂದು CT ಸ್ಕ್ಯಾನ್ ತೊಗೊಳ್ತೀವಿ. ನಾರ್ಮಲಿ ಎಕ್ಸ್ರೇ ಸಾಕು, ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಮಾಡ್ತಾಯಿದ್ರೆ. ರೊಬಾಟಿಕ್ ಮಾಡ್ತಾಯಿದ್ರೆ ಒಂದು CT ಸ್ಕ್ಯಾನ್ ತೊಗೊಂಡು ಅದೇ ಥರ ಅದು ಮ್ಯಾಪಿಂಗ್ ಮಾಡ್ತೀವಿ. ಆಮೇಲೆ
ಮುಂಚೆನೇ ಪ್ಲ್ಯಾನ್ ಮಾಡ್ಬೋದು. ಅದು ಪ್ಲ್ಯಾನ್ ಪ್ರಕಾರನೇ ಕಟ್ ಎಲ್ಲ ಮಾಡ್ಬೋದು. ಅದು ಇದೆಲ್ಲ ಕಟ್ ಮಾಡೋಕ್ಕೆಲ್ಲ ದ ರೊಬೋಟಿಕ್ ಆರ್ಮ್ ವಿಲ್ ಅಸಿಸ್ಟ್ ಅಸ್. ಐ ಮೀನ್ ದ ಫೈನಲ್ ಕಂಟ್ರೋಲ್ ಇಸ್ ವಿತ್ ದ ಸರ್ಜನ್ ಓನ್ಲಿ. ಸರ್ಜರಿ ಆದ ನಂತರ ಕೆಲವೊಂದು ಪ್ರಾಬ್ಲಮ್ಗಳನ್ನ ಪೇಷಂಟು ಫೇಸ್ ಮಾಡ್ತಾರೆ. ಸೊ ಅದನ್ನ ಈ ಆರ್ಮ್ ಅಸಿಸ್ಟೆಡ್ ರೋಬೋಟಿಕ್ ಆರ್ಮ್ ಅಸಿಸ್ಟೆಡ್ ಸರ್ಜರಿ ಇದೆಯಲ್ಲ ಅದರಲ್ಲಿ ಏನಾದರೂ ಸಾಲ್ವ್ ಮಾಡೋದಕ್ಕಾಗುತ್ತಾ ಅಂತ ಹೇಳಿದ್ರೆ, ಇವಾಗ ನೀ ರಿಪ್ಲೇಸ್ಮೆಂಟ್ ಆದ ನಂತರದಲ್ಲಿ ನಡೆದಾಡೋದ್ರಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗೋದು, ಒಂದು ಕಾಲು ಎತ್ತರ ತಗ್ಗು ಈ ರೀತಿಯಾಗಿ ಆಗೋದು, ಅವ್ರು ವಾಕ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂತ. ಇವೇನಾದರೂ ಸಾಲ್ವ್ ಮಾಡ್ಬೋದಾ? ಹೇಗೆ ನೋಡಿ, ರೊಬೋಟಿಕ್ ಇಂದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಏನಂದರೆ, ಐ ಮೀನ್ ಡೇಟಾ ಪ್ರಕಾರ ಪೇಷಂಟ್ಗೆ ಏನು ಅನುಭವಿಸ್ತಾರೆ ಅಂದರೆ ನೋವು ಕಡಿಮೆ ಇರುತ್ತೆ. ಸೊ ಎಷ್ಟು ನೋವು ಕಡಿಮೆ ಇರುತ್ತೆ ಅಂದರೆ, ಐ ಮೀನ್ ಸ್ಟಡೀಸ್ ಪ್ರಕಾರ ಆಲ್ಮೋಸ್ಟ್ 40% ನೋವು ಕಡಿಮೆ ಇದೆ. ಆಮೇಲೆ ಪೇಷಂಟ್ ಬೇಗ ಮನೆಗೇನೋ ಹೋಗ್ಬೋದು. ಇನ್ ಕೇಸ್ ಈಗ ಒಂದು ಸ್ಟ್ಯಾಂಡರ್ಡ್ ರಿಪ್ಲೇಸ್ಮೆಂಟ್ನಲ್ಲಿ 4-5 ದಿವಸ ಮನೆಯಲ್ಲಿ, ಐ ಮೀನ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತಾ ಇದ್ರೆ 1-3 ದಿವಸಕ್ಕೆ ಮನೆ ಹೋಗ್ಬೋದು. ಸೊ ದ ಫಸ್ಟ್ ಏನು ಎವಿಡೆಂಟ್ ಚೇಂಜಸ್ ಪೇಷಂಟ್ಗೆ ಏನಂದರೆ, ಶಾರ್ಟ್ ಟರ್ಮ್ನಲ್ಲಿ ಫಸ್ಟ್ ನೋವು ಕಡಿಮೆ ಆಗುತ್ತೆ, ಅದೂ ಆಲ್ಮೋಸ್ಟ್ ಅಬೌಟ್ 40% ನೋವು ಕಡಿಮೆ ಇರುತ್ತೆ. ಸೆಕೆಂಡ್ ಆಲ್ಮೋಸ್ಟ್ 34% ಬೇಗ ಮನೆ ಹೋಗ್ಬೋದು. ಆಮೇಲೆ ಸೆಕೆಂಡ್ ನೀವು ಒನ್ ಮೋರ್ ಏನಾಗುತ್ತೆ ಅಂದರೆ, ವಿತ್ ದ ರೊಬೋಟಿಕ್ ಅಕ್ಯುರಸಿ ಇಂಪ್ರೂವ್ ಆಗುತ್ತೆ. ಓಕೆ, ಅಕ್ಯುರಸಿ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ಹಿಪ್ ರಿಪ್ಲೇಸ್ಮೆಂಟ್ಸ್ನಲ್ಲೆಲ್ಲ ಏನಾಗುತ್ತೆ ಅಂದರೆ, ಸ್ವಲ್ಪ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ಕಾಲ್ ಲೆಂತ್ ಎಲ್ಲ ಚೇಂಜ್ ಆಗ್ಬೋದು, ಸ್ವಲ್ಪ ಉದ್ದ ಆಗ್ಬೋದು, ಸ್ವಲ್ಪ ಕಡಿಮೆ ಮಾಡ್ಬೋದು. ಬಟ್ ಇದು ರೊಬೋಟಿಕ್ಕಿಂದ ಯು ಕ್ಯಾನ್ ಪ್ಲಾನ್ ಇಟ್ ಟು ಅ ಪರ್ಫೆಕ್ಷನ್. ಸೀನಿಯರ್ ಡಾಕ್ಟರ್ ಆಗಿರೋದ್ರಿಂದ ನೀವು ಟ್ರೆಡಿಷನಲ್ ವೇ ಆಫ್ ಸರ್ಜರಿನೂ ಕೂಡ ಮಾಡಿರ್ತೀರಾ, ಇವಾಗ ರೋಬೋಟಿಕ್ ವೇ ಆಫ್ ಸರ್ಜರಿನೂ ಕೂಡ ಪರ್ಫಾರ್ಮ್ ಮಾಡಿರ್ತೀರಾ. ನಿಮ್ಗೆ ಏನ್ ಮೇಜರ್ ಡಿಫ್ರೆನ್ಸ್ ಅನ್ಸುತ್ತೆ? ಡಾಕ್ಟರ್ಗೂ ಇದು ಬೆನಿಫಿಷಿಯರ್ ಅಂತ ಹೇಗೆ ಅನ್ಸುತ್ತೆ ನಿಮ್ಗೆ? ನೋಡಿ, ಈಗ ಐ ಮೀನ್ ವೆರಿ ಗುಡ್ ಕ್ವಶನ್, ವೆರಿ ಟಫ್ ಕ್ವಶನ್ ಆ್ಯಕ್ಚುಲಿ. ಯಾಕಂದರೆ ನಾನು ಆಲ್ಮೋಸ್ಟ್ 10 ವರ್ಷದಿಂದ ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ನಾವು ರೊಬೋಟಿಕ್ ಎಲ್ಲ ಸ್ಟಾರ್ಟ್ ಮಾಡಿ ಅಪರೂಪಕ್ಕೆ ಯು ಕ್ಯಾನ್ ಸೇ ಅಬೌಟ್ 1 ಇಯರಿಂದ ಮಾಡ್ತಾ ಇದ್ದೀವಿ. 1 ಇಯರಿಂದ ಮಾಡ್ತೀವಿ. ಸೊ ನಮಗೂ 10 ವರ್ಷ ಕನ್ವೆನ್ಷನಲ್ ಎಕ್ಸ್ಪೀರಿಯನ್ಸ್ ಇಟ್ಬಿಟ್ಟು ರೊಬೋಟಿಕ್ ವಾಸ್ ಅ ನ್ಯೂ ಲರ್ನಿಂಗ್ ಟೂಲ್. ಇದರಲ್ಲಿ ನಮಗೆಲ್ಲ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ದ ಅಕ್ಯುರಸಿ ಇಸ್ ಮಚ್ ಬೆಟರ್, ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಇಸ್ ಮಚ್ ಬೆಟರ್, ಎಕ್ಸ್ರೇಸ್ ಆರ್ ಮಚ್ ಬೆಟರ್. ಆಮೇಲೆ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಬೆಟರ್ ಇದೆ. ಅಂದರೆ ನೋವು ಕಡಿಮೆ ಇದೆ, ಬೇಗ ಮನೆ ಹೋಗ್ತಾರೆ, ರಿಕವರಿ ಬೇಗ ಆಗುತ್ತೆ, ಬೇಗ ಮೆಟ್ಲಿ ಎಲ್ಲ ಬೇಗ ಎದ್ಬೋದು. ಇದೆಲ್ಲ ಮೇನ್ ಅಡ್ವಾಂಟೇಜಸ್. ಸೊ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಸ್ಲೈಟ್ಲಿ ಬೆಟರ್ ವಿತ್ ರೊಬೋಟಿಕ್. ನನಗೆ ನೀವು ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳಿದಾಗ ಅದು ಕೂಡ ಯಂಗರ್ ಏಜಲ್ಲೇ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಏನು ಕಾರಣ ಇರ್ಬೋದು? ಜೊತೆಗೆ ರೊಬೋಟಿಕಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ? ನಾರ್ಮಲಿ ಓಕೆ ಫಸ್ಟ್ ಥಿಂಗ್ ಅಂದರೆ, ಯಾಕೆ ಹಿಪ್ ರಿಪ್ಲೇಸ್ಮೆಂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ವಯಸ್ಸಿಗೆ ಆಗ್ತಾ ಇದೆ ಅಂದರೆ, ಒನ್ ಕಾಮನ್ ಇನ್ಸಿಡೆನ್ಸ್ ವಾಸ್ ಕೋವಿಡ್ನಲ್ಲಿ ಮೇ ಬಿ ಬಿಕಾಸ್ ಆಫ್ ದ ಕೋವಿಡ್ ಇಟ್ ಸೆಲ್ಫ್, ಇಲ್ಲಾದರೆ ಅದು ಕೋವಿಡ್ ಟ್ರೀಟ್ಮೆಂಟ್ಗೆ ಸ್ವಲ್ಪ ಏನಾದರೂ ಐ ಮೀನ್ ಮೆಡಿಸಿನ್ಸಿಂದನೂ ಕಾರಣಕ್ಕೂ ಆಗಿರ್ಬೋದು, ಚಾನ್ಸಸ್ ಇದೆ. ಸೊ ಬಟ್ ಈಗ ಕಡಿಮೆ ಏಜ್ಗೆ ಮಾಡಿದರೆ, ಸೊ ಹಿಪ್ ರಿಪ್ಲೇಸ್ಮೆಂಟ್ ಏನು ಮಾಡ್ತೀವಿ ಅಂದರೆ, ಒಂದು ಕಪ್ ಅಂತ ಒಂದು ಹಾಕಿರ್ತೀವಿ, ಒಂದು ಹಿಪ್ ಮೇಲೆ ಒಂದು ಕಪ್ ಅಂತ ಇದು ಬರುತ್ತೆ. ಸೊ ಎಷ್ಟು ವರ್ಷ ನಿಮ್ಮ ಹಿಪ್ ನಿಮಗೆ ವಿತೌಟ್ ಪ್ರಾಬ್ಲಮ್ಸ್ ಬರುತ್ತೆ ಅದೆಲ್ಲ ಅದು ನಿಮ್ಮ ಕಪ್ ಪೊಸಿಷನ್ ಮೇಲೆ ಆಗುತ್ತೆ. ಸೊ ನಾರ್ಮಲಿ ಟೆಕ್ನಿಕಲಿ ಹೇಗಿರಬೇಕು ಅಂದರೆ, ನಿಮ್ಮ ಕಪ್ಪು 40 ಡಿಗ್ರೀಸ್ನಲ್ಲಿರಬೇಕು, 20 ಡಿಗ್ರೀಸ್ ಆ್ಯಂಟಿವರ್ಷನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ರೋಬೋನಲ್ಲಿ ನಿಮಗೆ ಲೈವ್ ಇನ್ಫಾರ್ಮೇಷನ್ ಬರುತ್ತೆ. ಈಗ ಸಪೋಸ್ ನೀವು ಇಂಪ್ಲಾಂಟ್ ಹಾಕೋಕ್ಕೆ ಮುಂಚೆ ನೀವು ಎಷ್ಟು ಹೆಂಗೆ ಹಾಕ್ಬೋದು ಅದೆಲ್ಲ ನೀವು ಮಾಡ್ತಾ ಇದ್ರೆ ಸರ್ಜರಿ, ನಮಗೆ ಮಾನಿಟರ್ನಲ್ಲಿ ಇದೆಲ್ಲ ಕಂಪ್ಲೀಟ್ ಡೇಟಾ ಬರುತ್ತೆ. ಸೊ ಯು ಕ್ಯಾನ್ ಮ್ಯಾಚ್ ಇಟ್ ಟು ಪರ್ಫೆಕ್ಷನ್. ಆಮೇಲೆ ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಇನ್ ಕೇಸ್ ಇದು ಕಡಿಮೆ ವಯಸ್ಸಿಗೆ ಎಲ್ಲ ಸರ್ಜರಿ ಎಲ್ಲ ಮಾಡ್ತಾಯಿದ್ರೆ, ನಾವು ಐ ಮೀನ್ ನಮ್ಗೇನು ವಿಷ್ ಅಂದರೆ, ಇದೆಲ್ಲ ಇಂಪ್ಲಾಂಟ್ಸ್ ಅವ್ರಿಗೆ ಇಡೀ ಲೈಫ್ ಬರಬೇಕು ಅಂತ. ಸೊ ಇಡೀ ಲೈಫ್ ಯಾವಾಗ ಬರುತ್ತೆ ಅಂದರೆ, ನಾವೆಲ್ಲ ಅದು ಪರ್ಫೆಕ್ಟ್ ಸರ್ಜರಿ ಆದರೆ ಫಸ್ಟ್. ಸೆಕೆಂಡ್ ಇಂಪಾರ್ಟೆಂಟ್ ಅಂದರೆ, ನಾವು ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಸೊ ಯಂಗರ್ ಪಾಪ್ಯುಲೇಷನ್ಗೆ ಎಲ್ಲ ನಾವು ಜನರಲಿ ಹಿಪ್ ರಿಪ್ಲೇಸ್ಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರೆ ಸೆರಾಮಿಕ್ ಆನ್ ಸೆರಾಮಿಕ್ ಅಂತ ಮಾಡ್ತೀವಿ, ಇಲ್ಲಾಂದರೆ ಸೆರಾಮಿಕ್ ಆನ್ ಪಾಲಿ. ಅಂದರೆ ಇಂಪ್ಲಾಂಟ್ ಬೇರೆ ಬೇರೆ ಮೆಟೀರಿಯಲ್ ಇರುತ್ತೆ. ಅದರಲ್ಲಿ ಇದು ಸೆರಾಮಿಕ್ ಎಲ್ಲ ಮಾಡಿದರೆ ಜನರಲಿ ಲೈಫ್ ಇದೆಲ್ಲ ಜಾಸ್ತಿ ಬರುತ್ತೆ, ಆಲ್ಮೋಸ್ಟ್ ಅಪ್ ಟು 25-30 ಇಯರ್ಸ್ ಎಲ್ಲ ಬರುತ್ತೆ. ಓಕೆ ಡಾಕ್ಟರ್, ಇವಾಗ ಪೋಸ್ಟ್ ಸರ್ಜರಿ ಕೇರ್ ಅನ್ನೋದ್ರಲ್ಲಿ ಏನಾದರೂ ವ್ಯತ್ಯಾಸಗಳಿರುತ್ತೆ ಟ್ರೆಡಿಷನಲ್ ಆ್ಯಂಡ್ ರೋಬೋಟಿಕ್ ಸರ್ಜರಿ? ಇಲ್ಲ, ಜನರಲಿ ಪೋಸ್ಟ್ ಆಪರೇಟಿವ್ ಕೇರ್ ಅಷ್ಟೇ ಇರುತ್ತೆ. ಬರೀ ಏನಾಗಿದೆ ಅಂದರೆ, ರೊಬೋಟಿಕ್ಕಿಂದ ನೋವು ಕಡಿಮೆ ಆಗುತ್ತೆ. ಸೊ ಪೇನ್ ಕಿಲ್ಲರ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ. ಆಮೇಲೆ ಅಷ್ಟೆಲ್ಲ ಮಸಲ್ಸ್ ಇನ್ಸಿಷನ್ ಸ್ಮಾಲರ್ ಇರುತ್ತೆ. ಸೊ ರಿಕವರಿ ಫಾಸ್ಟರ್ ಇರುತ್ತೆ. ಸೊ ಡ್ಯೂರೇಷನ್ ಆಫ್ ಫಿಸಿಯೋಥೆರಪಿ ಕ್ಯಾನ್ ಬಿ ಲಿಟಲ್ ಲೆಸ್. ಬಟ್ ಇದು ಸಬ್ಜೆಕ್ಟಿವ್. ಇದು ಅಂದರೆ ಪೇಷಂಟ್ ಹೆಂಗೆ ಕೋಆಪರೇಟ್ ಮಾಡ್ತಾರೆ, ಸ್ವಲ್ಪ ಜನ ಬೇಗ ರಿಕವರ್ ಆಗ್ತಾರೆ, ಸ್ವಲ್ಪ ಜನಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಎಲ್ಲರೂ
ರಿಕವರ್ ಆಗ್ತಾರೆ. ಓಕೆ ಡಾಕ್ಟರ್, ಇವಾಗ ನಮ್ಮ ಸರೌಂಡಿಂಗ್ ಅಲ್ಲೇ ಬಹಳಷ್ಟು ಜನ ಹಿಪ್ ಪ್ರಾಬ್ಲಮ್ಗಳಿಂದ ಬಳಲ್ತಾ ಇರೋರು ಇದ್ದಾರೆ. ಅವ್ರೇನಾದ್ರೂ ಸರ್ಜರಿಗೆ ಒಳಪಟ್ಟರು ಅಂತ ಹೇಳಿದ್ರೆ ಎಷ್ಟು ಸಮಯ ಬೇಕಾಗುತ್ತೆ ರಿಕವರ್ ಆಗೋದಕ್ಕೆ ಕಂಪ್ಲೀಟ್ ಆಗಿ ನಾರ್ಮಲ್ ವಾಕಿಂಗ್ಗೆ ಅಂತ? ಐ ಮೀನ್ ಅಗೇನ್ ವೆರಿ ಗುಡ್ ಕ್ವಶನ್. ಸೆಕೆಂಡ್, ಬಿಕಾಸ್ ಏನಂದರೆ ಮಿಸ್ಕನ್ಸೆಪ್ಷನ್ ಜನಕ್ಕೆ ಹತ್ರ ಏನಿದೆ ಅಂದರೆ, ಈಗ ಮಂಡಿ ರಿಪ್ಲೇಸ್ಮೆಂಟ್ ಮಾಡಿದರೆ ಇಲ್ಲಾಂದರೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದರೆ ತುಂಬ ಪ್ರೊಲಾಂಗ್ ಬೆಡ್ ರೆಸ್ಟ್ ಬೇಕಾಗೋದು ಅಂತ ಇದಿದೆ. ಬಟ್ ಜನರಲಿ ಏನು ಬೆಡ್ ರೆಸ್ಟ್ ಎಲ್ಲ ಏನು ಅವಶ್ಯಕತೆನೇ ಇಲ್ಲ. ನಾವು ಸರ್ಜರಿ ಆದಮೇಲೆ ಐದರ್ ಅದೇ ದಿವಸ ಇಲ್ಲಾಂದರೆ ನೆಕ್ಸ್ಟ್ ಡೇನೇ ಪೇಷಂಟ್ಗೆ ವಾಕ್ ಮಾಡಿಸ್ತೀವಿ. ಹಿಪ್ ರಿಪ್ಲೇಸ್ಮೆಂಟ್ ಇದ್ರೇನು ವಾಕ್ ಮಾಡಿಸ್ತೀವಿ, ನೀ ರಿಪ್ಲೇಸ್ಮೆಂಟ್ ಇದ್ರೇನು ಮಾಡಿಸ್ತೀವಿ. ಆಮೇಲೆ ಒಂದು 3 ದಿವಸದಲ್ಲಿ ಪೇಷಂಟ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಮನೆಗೆ. ಪೇಷಂಟ್ ಡಿಸ್ಚಾರ್ಜ್ ಆಗೋಕ್ಕೆ ಮುಂಚೆನೇ ನೋವೆಲ್ಲ ಕಂಪ್ಲೀಟ್ ಕಂಟ್ರೋಲ್ನಲ್ಲಿರುತ್ತೆ. ಇನ್ನೊಂದು ಏನಂದರೆ ಪೇಷಂಟ್ ಇಂಡಿಪೆಂಡೆಂಟ್ಲಿ ಬೆಡ್ಡಿಂದ ಎದ್ಬಿಟ್ಟು ವಾಶ್ರೂಮ್ ಹೋಗಿ ಬರ್ತಾರೆ. ಓಕೆ. ಸೊ ಮನೆ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆ ಹೋಗಿದ್ರೇನೋ ಡಿಪೆಂಡೆನ್ಸಿ ಇರಲ್ಲ. ಅಂದರೆ ಯಾರಾದರೂ ಟೇಕ್ ಕೇರ್ ಮಾಡೋಕ್ಕೆ ಬೇಕು, ಇದೆಲ್ಲ ಏನು ಅವಶ್ಯಕತೆ ಇರಲ್ಲ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಫಸ್ಟ್ 2-3 ವಾರ ವಾಕರಿಂದ ವಾಕ್ ಮಾಡ್ತಾರೆ. ಒಂದು 3 ವಾರ ಆದಮೇಲೆ ಸಿಂಗಲ್ ಸ್ಟಿಕ್ಗೆ ಹೋಗ್ತಾರೆ. ಒಂದು 6 ವಾರ ಆದಮೇಲೆ ಇಂಡಿಪೆಂಡೆಂಟಾಗಿ ವಾಕ್ ಮಾಡ್ಬೋದು. ಒಂದು ವೇಳೆ ಓವರ್ ವೆಯ್ಟ್ ಇದ್ದರೆ, ಒಬೇಸ್ಡ್ ಆಗಿದ್ದರೆ ಅವಾಗ ಈ ರೀತಿಯಾಗಿ ಸರ್ಜರಿಗೆ ಒಳಪಡಿಸ್ಬೋದಾ ಪೇಷಂಟನ್ನು? ಎಸ್, ಇಟ್ ಕ್ಯಾನ್ ಬಿ ಡನ್. ಒಬಿಸಿಟಿ ಜನರಲಿ ಈಸ್ ನಾಟ್ ಐ ಮೀನ್ ಕಾಂಟ್ರಾಇಂಡಿಕೇಶನ್ ಅಂತ ಇಲ್ಲ. ಐ ಮೀನ್ ಕಾಂಟ್ರಾಇಂಡಿಕೇಶನ್ ಅಂದರೆ ಇವ್ರಿಗೆ ಮಾಡಲೇಬಾರ್ದು ಅಂತ ಆ ಥರ ಏನು ಕಟ್ ಆಫ್ ಇಲ್ಲ. ಸೊ ಜನರಲಿ ಏನಾಗುತ್ತೆ ಅಂದರೆ, ಒಬಿಸಿಟಿನಲ್ಲಿ ಸರ್ಜರಿ ಮಾಡಿದರೆ ನಾವು ಸ್ವಲ್ಪ ಟೆಕ್ನಿಕ್ಸ್ ಚೇಂಜ್ ಮಾಡ್ತೀವಿ. ಜೊತೆಗೆ ಸ್ವಲ್ಪ ಸ್ಟೆಮ್ ಅಂತ, ಐ ಮೀನ್ ಒಂದು ಎಕ್ಸ್ಟ್ರಾ ಸಪೋರ್ಟ್ಗೆ ಒಂದು ಎಕ್ಸ್ಟ್ರಾ ಸ್ಟೆಮ್ ಅಂತ ಹಾಕಿರ್ತೀವಿ. ಬಟ್ ಒಬಿಸಿಟಿನಲ್ಲಿ ಏನಾಗುತ್ತೆ, ಸ್ವಲ್ಪ ಕಾಂಪ್ಲಿಕೇಶನ್ ರೇಟ್ ನಾರ್ಮಲ್ ವೇಟಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಏನು ಕಾಂಪ್ಲಿಕೇಶನ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ, ಇನ್ಫೆಕ್ಷನ್ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನೊಂದು ಡಿ ವಿ ಟಿ ಅಂತ ಹೇಳ್ತೀವಿ. ಡಿ ವಿ ಟಿ ಅಂದರೆ ಸ್ವಲ್ಪ ರಕ್ತ ಕಟ್ಕೊಳ್ಳೋದು ಕಾಲಿನಲ್ಲಿ. ಇದೆಲ್ಲ ಸ್ವಲ್ಪ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಇದೆಲ್ಲ ಕಡಿಮೆ ಮಾಡೋಕ್ಕೆ ನಾವು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿರ್ತೀವಿ. ಓಕೆ, ಇದರಿಂದ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಓಕೆ, ಬಹಳಷ್ಟು ಜನ ಕೇಳ್ತಾರೆ, ಹೆಲ್ದಿ ಲೈಫ್ ಸ್ಟೈಲ್ ಇದೆ ನಮ್ಮದು, ಯಾವುದೂ ಸಮಸ್ಯೆ ಇಲ್ಲ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ, ಆದರೂ ಆಸ್ಟಿಯೋಆರ್ಥ್ರೈಟಿಸ್ ಒಕ್ಕರ್ ಆಗುತ್ತೆ ಅಂತ. ಏನು ಕಾರಣ ಇರ್ಬೋದು ಡಾಕ್ಟರ್? ನೋಡಿ, ಇದು ಆಸ್ಟಿಯೋಆರ್ಥ್ರೈಟಿಸ್ ಇಸ್ ಲೈಕ್ ವೇರ್ ಆ್ಯಂಡ್ ಟೇರ್. ಅಂದರೆ ಎಲ್ಲರಿಗೂ ಈಗ 60 ಇಯರ್ಸ್ ಆದಮೇಲೆ ಇನ್ ಕೇಸ್ ಮಸಲ್ ಟೋನ್ ಇಲ್ಲ ಅಂದರೆ ಇದು ಬಂದೇ ಬರುತ್ತೆ. ಬಟ್ ನೀವು ಅದ್ರ ಜೊತೆಗೆ ಹೇಗೆ ಕೋಪ್ ಅಪ್ ಮಾಡ್ತೀರಾ, ದಟ್ ಡಿಸೈಡ್ಸ್ ನಿಮ್ಮ ಟ್ರೀಟ್ಮೆಂಟ್ ಹೇಗಿದೆ ಅಂತ. ನಾನು ಏನು ಹೇಳಿದೆ ಅಂದರೆ, ಇದು ಸ್ಟೇಜಸ್ 4 ಇದೆ, 4 ಸ್ಟೇಜಸ್ ಇದೆ. ಸೊ ಈಗ ಎಲ್ಲರಿಗೂ ಆಸ್ಟಿಯೋಆರ್ಥ್ರೈಟಿಸ್ ಬಂದೇ ಬರುತ್ತೆ. ಸೊ ದ ಇನ್ಸಿಡೆನ್ಸ್ ಇಸ್ ಆಲ್ಮೋಸ್ಟ್ 45% ಬಿಯಾಂಡ್ 65 ಇಯರ್ಸ್ ಆಫ್ ಏಜ್, ಆಮೇಲೆ 70% ಬಿಯಾಂಡ್ 70 ಇಯರ್ಸ್ ಆಫ್ ಏಜ್. ಸೊ ಈಗ ಇದು ಇನ್ಸಿಡೆನ್ಸಿಂದ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದರಲ್ಲಿ ನಿಮ್ಮ ಟ್ರೀಟ್ಮೆಂಟ್ ಗೊತ್ತಾಗುತ್ತೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂದರೆ, ಅದೇ ಸ್ಟೇಜಸ್ ಇದೆ 1, 2, 3, 4. ಅದು ಸ್ಟೇಜ್ ಪ್ರಕಾರ ನೀವು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋದರೆ, ಆಮೇಲೆ ಬೆಳಗ್ಗೆ ಮುಂಚೆನೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗ ವಾಸಿ ಆಗ್ತೀರಾ. ಎಸ್ ಡಾಕ್ಟರ್, ಇವಾಗ ಒಂದು 10 ವರ್ಷದ ಹಿಂದೆ ಒಂದು 50ರಲ್ಲಿ ಬರುವಂತ ಕಾಯಿಲೆಗಳೆಲ್ಲ ಈಗ 40ರಲ್ಲಿ ಬರ್ತಾ ಇದೆ. ಅಂಡ್ ನಿಮ್ಮ ಮೇಲೂ ಅವರು ಒಂದು ಡಿಮಾಂಡ್ ಇಡ್ತಾರೆ, ಒಂದು ವಾರದಲ್ಲಿ ಎಲ್ಲ ಕ್ಯೂರ್ ಆಗಬೇಕು ಡಾಕ್ಟರ್, ಎಲ್ಲ ಸರಿ ಹೋಗಬೇಕು ಅನ್ನುವಂಥದ್ದು. ಈ ರೀತಿ ಸ್ಪೀಡಿ ರಿಕವರಿಯನ್ನ ಬಯಸೋದು ಎಷ್ಟು ಸಮಸ್ಯೆ ಆಗ್ಬೋದು ಟ್ರೀಟ್ಮೆಂಟ್ಗೆ ಅಂತ? ಇಲ್ಲ, ಈಗ ಏನು ಮಾಡಿದ್ದೀವಿ ಅಂದರೆ, ಐ ಮೀನ್ ಇದೆಲ್ಲ ಹೈ ಡಿಮಾಂಡ್ ಪೇಷಂಟ್ಸ್ಗೆ ಎಲ್ಲ. ಓಕೆ, ನಾನು ಏನು ಫಾಲೋ ಮಾಡ್ತೀನಿ ಅಂದರೆ, ಈಗ ಏನು ಹೊಸದಿದೆ ಅಂದರೆ, ಎನ್ಹ್ಯಾನ್ಸ್ಡ್ ರಿಕವರಿ ಆಫ್ಟರ್ ಸರ್ಜರಿ ಅಂತ ಒಂದು ಪ್ರೋಟೋಕಾಲ್ ಇದೆ. ಓಕೆ, ಇಟ್ ಇಸ್ ಕಾಲ್ಡ್ ERAS ಪ್ರೋಟೋಕಾಲ್ಸ್, ಎನ್ಹ್ಯಾನ್ಸ್ಡ್ ರಿಕವರಿ ಆಫ್ಟರ್ ಸರ್ಜರಿ. ಇಲ್ಲಾಂದರೆ ಇನ್ನೊಂದು ಏನು ಹೆಸರು ಅಂದರೆ ಇದಕ್ಕೆ ಫಾಸ್ಟ್ ಟ್ರ್ಯಾಕ್ ಪ್ರೋಟೋಕಾಲ್ಸ್ ಅಂತ. ಇದರಲ್ಲಿ ಸ್ವಲ್ಪ ಸರ್ಜಿಕಲ್ ಟೆಕ್ನಿಕ್ಸ್ ಚೇಂಜ್ ಮಾಡ್ಬೋದು, ನಮ್ಮ ರಿಹ್ಯಾಬಿಲಿಟೇಷನ್ ಪ್ರೋಟೋಕಾಲ್ಸ್ ಚೇಂಜ್ ಮಾಡ್ಬೋದು. ಆಮೇಲೆ ಸರ್ಜರಿ ಆಗೋಕ್ಕೆ ಮುಂಚೆನೇ ಪ್ರಿಹ್ಯಾಬ್ ಅಂತ ಹೇಳ್ತೀವಿ. ಈಗ ಸರ್ಜರಿ ಅವ್ರದ್ದು ಆಲ್ರೆಡಿ ಪ್ಲ್ಯಾನ್ ಇದೆ. ಓಕೆ, ಇನ್ನೂ ಒಂದು ನೆಕ್ಸ್ಟ್ ಮಂತ್ ನಾನು ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ. ಬಿಕಾಸ್ ಇದು ನೀ ರಿಪ್ಲೇಸ್ಮೆಂಟ್ ಎಮರ್ಜೆನ್ಸಿ ಸರ್ಜರಿ ಏನಿಲ್ಲ, ಇದು ಎಲೆಕ್ಟಿವ್ ಸರ್ಜರಿ. ಅಂದರೆ ಪ್ಲ್ಯಾನ್ ಮಾಡ್ಬೋದು, ಇಲ್ಲ ನಾನು ನೆಕ್ಸ್ಟ್ ಮಂತ್ ಮಾಡಿಸ್ಕೊಳ್ತೀನಿ. ಸೊ ಅದು 1 ತಿಂಗಳಿನಲ್ಲಿ ನಾವು ಏನು ಮಾಡ್ತೀವಿ, ಈಗ ಬೇಗ ರಿಕವರಿ ಆಗೋಕ್ಕೆ ಆ ಸಮಯದಿಂದನೇ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿರ್ತೀವಿ, ಸರ್ಜರಿ ಮುಂಚೆಯಿಂದಾನೆ. ಸೊ ಇವ್ರಿಗೆಲ್ಲ ಏನಾಗುತ್ತೆ, ಸರ್ಜರಿ ಆದಮೇಲೆ ಬೇಗ ರಿಕವರ್ ಆಗ್ತಾರೆ. ಸೊ ಇದು ಪ್ರಿಹ್ಯಾಬಿಂದ ಸ್ಟಾರ್ಟ್ ಮಾಡಿ ಪೋಸ್ಟ್ ಸರ್ಜರಿಗೆ ಇದು ಫಾಸ್ಟ್ ಟ್ರ್ಯಾಕ್ ಪ್ರೋಟೋಕಾಲ್ಸ್ ಮತ್ತು ಎನ್ಹ್ಯಾನ್ಸ್ಡ್ ರಿಕವರಿ ಪ್ರೋಟೋಕಾಲ್ಸ್ ನಾವು ಅಡಾಪ್ಟ್ ಮಾಡ್ತೀವಿ. ಇದರಿಂದ ಪೇಷಂಟ್ ಬೇಗ ವಾಸಿ ಆಗುತ್ತೆ. ಬಹಳಷ್ಟು ವಿವರಿಸಿದ್ರೆ ನೀವು ಟ್ರೆಡಿಷನಲ್ ವೇ, ರೊಬೋಟಿಕ್ ವೇ ಇಂದ ಆಸ್ಟಿಯೋಆರ್ಥ್ರೈಟಿಸ್ ಬಗ್ಗೆ. ಕೊನೆಯದಾಗಿ ಟೇಕ್ ಹೋಮ್ ಮೆಸೇಜ್ ಏನು ಕೊಡ್ತೀರಾ ಡಾಕ್ಟರ್? ಓಕೆ, ಐ ಮೀನ್ ಮೈ ಟೇಕ್ ಹೋಮ್ ಮೆಸೇಜ್ ಫಸ್ಟ್ ಏನಂದರೆ, ಆಮೇಲೆ ಇದು ಎಲ್ಲ ಹೊಸ ಏನು ಸರ್ಜರಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀ ರಿಪ್ಲೇಸ್ಮೆಂಟ್ಸ್ 1960ಇಂದ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ 60 ಇಯರ್ಸಿಂದ ಅಡ್ವಾನ್ಸ್ಮೆಂಟ್ಸ್ ಆಗಿದೆ. ಆಮೇಲೆ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ಸು ಏನು ಹೊಸದು ಏನಿಲ್ಲ, ಆಲ್ಮೋಸ್ಟ್ 1988ಇಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲ ಟೈಮ್ ಟೆಸ್ಟೆಡ್ ಮೆಥಡ್ಸ್ ಆಫ್ ನಿಮ್ಮ ಲೈಫ್ಗೆ ಸುಧಾರಣೆ ಮಾಡಿಸ್ಕೊಳ್ಳೋಕ್ಕೆ. ಸೊ ಸರ್ಜರಿ ಮಾಡಿದರೆ ಏನೇನು ನಿಮ್ಮ ಬೆನಿಫಿಟ್ ಆಗುತ್ತೆ ಅಂದರೆ, ನೋವು ಕಡಿಮೆ ಆಗುತ್ತೆ, ಆರಾಮಾಗಿ ಓಡಾಡ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು,
ಆಮೇಲೆ ಈಗ ಜೊತೆಗೆ ಇದು ಪ್ರೂವನ್ ಮೆಥಡ್ಸ್ ಜೊತೆಗೆ ಹೊಸ ಪ್ರೂವನ್ ಟೆಕ್ನಾಲಜೀಸ್ ಇದೆ, ಲೈಕ್ ರೊಬೋಟಿಕ್ ಟೆಕ್ನಾಲಜಿ. ಸೊ ಇದು ರೊಬೋಟಿಕ್ ಟೆಕ್ನಾಲಜಿಯಿಂದ ಏನಾಗುತ್ತೆ ಅಂದರೆ ಪೇಷಂಟ್ಗೆ ನೋವು ಕಡಿಮೆ ಆಗುತ್ತೆ, ರಿಕವರಿ ಬೇಗ ಆಗುತ್ತೆ. ಆಮೇಲೆ ಇದೆಲ್ಲ ಇಂಡಿಯಾನಲ್ಲೇ, ಬೆಂಗಳೂರಿನಲ್ಲೇ ಮೋಸ್ಟ್ ಆಫ್ ದ ಪ್ಲೇಸಸ್ನಲ್ಲಿ ಆಕ್ಸೆಸಿಬಲು ಇದೆ. ಸೊ ಪೇಷಂಟ್ ಇದೆಲ್ಲ ಯುಟಿಲೈಸ್ ಮಾಡಿಕೊಂಡ್ರೆ ದೇ ಕ್ಯಾನ್ ಹ್ಯಾವ್ ಅ ಮಚ್ ಬೆಟರ್ ಲೈಫ್. ಇವಾಗ ಮಣಿಪಾಲ್ ಹಾಸ್ಪಿಟಲ್ ಏನಾದರೂ ಸ್ಪೆಷಾಲಿಟಿ ಇದಕ್ಕೆ ರೋಬೋಟಿಕ್ ನೀ ಅಸಿಸ್ಟೆಡ್ಗೆ ನಾವು ತುಂಬ ಸ್ಪೆಷಲ್ ಅನ್ನುವಂಥದ್ದು ಏನೇನು ಅಂಶಗಳಿದಾವೆ ಅಂತ? ಸೊ ಫಸ್ಟ್ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ಬಂದರೆ 2 ಆಪ್ಷನ್ ಕೊಟ್ಟಿರ್ತೀವಿ. ಓಕೆ, ನಿಮಗೆ ಕನ್ವೆನ್ಷನಲ್ ಬೇಕಾ, ರೊಬೋಟಿಕ್ ಬೇಕಾ, ಓಕೆ, ಆಮೇಲೆ ಎಲ್ಲ ಇದು ಅಡ್ವಾಂಟೇಜಸ್ ಏನು, ಅದು ಅಡ್ವಾಂಟೇಜಸ್ ಏನು ಎಲ್ಲ ಹೇಳಿರ್ತೀವಿ. ಸೊ ಪೇಷಂಟ್ ಹೇಗೆ ಚೂಸ್ ಮಾಡ್ತಾರೆ ಅದ್ರ ಪ್ರಕಾರ, ಬಟ್ ದ ರಿಸಲ್ಟ್ಸ್ ವಿಲ್ ಬಿ ಮಚ್ ಬೆಟರ್ ಆ್ಯಂಡ್ ದೇ ಶುಡ್ ಡೂ ವೆಲ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ಟಿಯೋಆರ್ಥರೈಟಿಸ್ ಬಗ್ಗೆ ಹಾಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಇಲ್ಲಿವರೆಗೆ ನಮ್ಮ ಜೊತೆಗೆ ಇದ್ದಿದ್ದು ಡಾಕ್ಟರ್ ಸೈಯದ್ ಇಮ್ರಾನ್. ನೇರವಾದ ಭೇಟಿಗಾಗಿ ಇರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸೈಯದ್ ಇಮ್ರಾನ್ ಮೂಳೆ ಚಿಕಿತ್ಸೆ ಮತ್ತು ರೋಬೋಟಿಕ್ಸ್ ಜಂಟಿ ಬದಲಿ ಶಸ್ತ್ರಚಿಕಿತ್ಸಾ ತಜ್ಞರು, ಮಣಿಪಾಲ್, ಮಿಲ್ಲರ್ಸ್, ವಿಕ್ರಮ್ ಹಾಸ್ಪಿಟಲ್ ಮತ್ತು ಆರ್ಥೋ ಕ್ಲಿನಿಕ್ಸ್, ಆರ್ಟಿ ನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9620202828. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.